ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಈ ಕೃಪಾ ಮಿನಿಸ್ಟ್ರಿ ಮುಖಾಂತರವಾಗಿ ಮೊನ್ನೆ ಎಲ್ಲ ಯೌವನಸ್ಥರು ನಾವೆಲ್ಲ ಸೇರಿ ಎಲ್ಲರ ಮನಸ್ಸಿನಲ್ಲಿ ಒಂದು ನಿರ್ಧಾರ ಬಂತು. ನಾವು ಅನೇಕರು ಕೋಲಾರಲ್ಲಿರುವ SNR ಹಾಸ್ಪಿಟಲ್ ಹತ್ರ ಅನೇಕರು ಸಂಜೆ ಅನೇಕ ಹಳ್ಳಿಯವರು ಅನೇಕರು ದೂರದಿಂದ ಬಂದ ಪಟ್ಟಣದ ಜನರಿಗೆ ಆಹಾರದ ಕೊರತೆ ಇರುತ್ತೆ. ಪಾಪ ಅನೇಕರು ಬಡವರು ಬರ್ತಾರೆ, ಅವರಿಗೆ ಊಟ ತಿನ್ನೋದಕ್ಕೆ ಕಾಸಿರೋದಿಲ್ಲ, ಅನೇಕರು ಉಪವಾಸ ಇರುತ್ತಾರೆ ಅಂತೇಳಿ ತಿಳಿದು ಬಂದಾಗ ನಮ್ಮ ಕೃಪಾ ಮಿನಿಸ್ಟ್ರಿಯ ಮುಖಾಂತರವಾಗಿ ಅನೇಕ ಯೌವನಸ್ಥರು ಊಟವನ್ನು ತಯಾರು ಮಾಡಿ ಭೋಜನವನ್ನು ತಯಾರು ಮಾಡಿ ವಿತರಣೆ ಮಾಡೋಣ ಅಂತೇಳಿ ಎಲ್ಲ ಸಹೋದರರು ತೀರ್ಮಾನಕ್ಕೆ ಬಂದರು. ದೇವರು ಅದನ್ನ ಹೇಗೆ ಮಾಡಬೇಕು ಅಂತೇಳಿ ದೇವರ ಹತ್ರ ನಾನು ಇಟ್ಟಾಗ ದೇವರು ಎಲ್ಲಾ ರೀತಿ ಒಳ್ಳೆ ಕಾರ್ಯವನ್ನು ಹೇಳಿದಾಗ ಎಲ್ಲರಿಗೂ ಐಕ್ಯ ಮನಸ್ಸಿನಿಂದ ಯೌವನಸ್ಥರು ನಾವೆಲ್ಲ ಸೇರಿ ಅದನ್ನ ಮಾಡಿದ್ರಿ. ಮತ್ತೆ ಅನೇಕ ಸಹೋದರರು ಎಲ್ಲರೂ ಬಂದು ಒಂದೊಂದು ಕೆಲಸವನ್ನ ಮಾಡಿ ಎಲ್ಲ ಅಂದಚಂದವಾಗಿ ಒಳ್ಳೆಯ ಆಹಾರವನ್ನ ದೇವರು ಕೊಡಲು ಅದನ್ನು ವಿತರಣೆ ಮಾಡಲು ದೇವರು ನಮಗೆ ಭಾಗ್ಯವನ್ನು ಕೊಟ್ಟಿದ್ದರು. ಹೆಲ್ಪ್ ಮಾಡಿರುವ ಎಲ್ಲ ನನ್ನ ಸಹೋದರರು ಯೌವನಸ್ಥರು ತುಂಬಾ ಬಾಧೆ ಬಿದ್ರು, ಕಷ್ಟ ಬಿದ್ರು, ಬಂದ್ರು. ಎಲ್ಲರೂ ಸಹಕರಿಸಿ ಅದನ್ನ ಸ್ಟಾರ್ಟ್ ಮಾಡಿದಾಗಿಂದ ಅದನ್ನು ಕೊಡೋ ತನಕ ಜೊತೆಗಿದ್ದು ಎಲ್ಲರೂ ಹೆಲ್ಪ್ ಮಾಡಿದ್ರು. ಆ ಸಹೋದರರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ರಿಗೂ, ನಿಮಗೂ ನಿಮ್ಮ ಕುಟುಂಬದವರಿಗೂ ಆಶೀರ್ವಾದ ಉಂಟಾಗಲಿ ಅಂತ ಕೇಳುತ್ತಾ, ಹೀಗೆ ಅನೇಕ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಯೇಸುವಿನ ಮುಖಾಂತರವಾಗಿ ನಾವು ಮಾಡೋಣ ಅಂತೇಳಿ ಇಚ್ಛೆ ಪಡಿಸ್ತಾ ಇದ್ದೀನಿ. ದೇವರು ಈ ಯೌವನಸ್ಥರಿಗೆ ನಮಗೆ ದೇವರು ಒಂದು ಬಲ ಕೊಡಬೇಕು ಅಂತೇಳಿ ವೀಕ್ಷಣೆ ಮಾಡದೇ ಎಲ್ಲರೂ ಒಂದು ಚಿಕ್ಕ ನಮಗೋಸ್ಕರ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನ ನೆನೆಸ್ಕೊಳ್ಳಿ ಅಂತೇಳಿ ಇದನ್ನ ಹೇಳಲು ಇಚ್ಛೆ ಪಡಿಸ್ತಾ ಇದ್ದೀನಿ. ಬಿಡದ ನಿನ್ನ ಕೃಪೆ ನನ್ನ ಬಿಡುವುದಿಲ್ಲ ಎಂದೆಂದಿಗೂ. ಎಡಬಿಡದ ನಿನ್ನ ಕೃಪೆ ನನ್ನ ಬಿಡುವುದಿಲ್ಲ ಎಂದೆಂದಿಗೂ. ಯೇಸುವೆ ನಿನ್ನ ಪ್ರೇಮಾನುರಾಗ ನನ್ನ ಕಾಯುವುದನು ಕ್ಷಣ. ಯೇಸುವೆ ನಿನ್ನ ಪ್ರೇಮಾನುರಾಗ ನನ್ನ ಕಾಯುವುದನು ಕ್ಷಣ. ಎಡಬಿಡದ ನಿನ್ನ ಕೃಪೆ ನನ್ನ ಬಿಡುವುದಿಲ್ಲ ಎಂದೆಂದಿಗೂ. ದುಃಖದ ಕಣಿವೆಯಲ್ಲಿ, ಕಷ್ಟದ ಕಣ್ಣೀರಲ್ಲಿ, ಕೊನೆಯಿಲ್ಲದ ಕಡಲಲ್ಲಿ, ನಿರಾಸೆ ನೋವಿನಲ್ಲಿ, ದುಃಖದ ಕಣಿವೆಯಲ್ಲಿ, ಕಷ್ಟದ ಕಣ್ಣೀರಲ್ಲಿ, ಕೊನೆಯಿಲ್ಲದ ಕಡಲಲ್ಲಿ, ನಿರಾಸೆ ನೋವಿನಲ್ಲಿ, ಅರ್ಥವೇ ಆಗದ ಈ ಜೀವನ ಇನ್ನು ವ್ಯರ್ಥವೆಂದು ನಾ ಭಾವಿಸಿದೆ. ಅರ್ಥವೇ ಆಗದ ಈ ಜೀವನ ಇನ್ನು